ಅಮೋಘ ಸಿದ್ಧ ಮಧುಗೊಂಡಪ್ಪ ಅಂತ ಕಿಮ್ಮತ್ತದರ ಹಾರೆ ಕೊಟ್ಟೆ ನಡೆಸ್ಯಾರ ಅದಕ್ಕೆ ಬರ್ತದತ್ತಾರ್ರಿ ಅವರು ಮಧುಗೊಂಡ ಮಹಾರಾಜರು ಒಂದು ಮಾತು ಹೇಳ್ತಿದ್ರು ಏನ್ರಿ ಪಿಕ್ಲಿಯ ಶೇಂದಿಯ ಕಡುಪನಗೇಲೆ ತೈಸೆ ಪಾಂಡುರಂಗಮ್ಮ ಸಕೇಲೆ ತೈಸೆ ಪಾಂಡುರಂಗಮ್ಮ ಸಕೇಲೆ ಹಿಂಗಂದ್ರೆ ನಿನಗೆ ಗೊತ್ತಾಗ್ತದ ಆಗಿಲ್ಲಪ್ಪ ನಿನಗೆ ಇಂಥವ್ ಗೊತ್ತಾಗದ ತುಕಾರಾಮ್ ಮಹಾರಾಜರು ಏನ್ ಹೇಳ ಬ್ಯಾಸ್ಗ್ಯಾಗ ಬಿಸಿಲಾಗ ಜ್ವಾಳದಾಗ ಖಡ್ಡ ಬೀಳ್ತಾವ ಖಡ್ಡ ಹೇಳ್ತಾವಪ್ಪ ಪುಟ್ಟಿ ಕೈ ಅವು ಖಡ್ಡ ಇರ್ತಾವ ಹೌದ್ರಿ ಕೈ ಇರ್ತಾವ ಸೂರ್ಯನ ಮೊದಲಿಗೆ ಸೂರ್ಯನ ಪ್ರತಿಬಿಂಬ ಬೀಳನ ರುಚಿ ಆತವ್ರ ಹಣ್ಣು ಹಣ್ಣು ಹೋಗಿ ಏನಾತವ ಪುಟ್ಟಿಗೆ ಆತವ ನನಗ ಅನ್ನೋದ 40 ವರ್ಷ ದಿನ ಬಡ್ದಿದ್ದೀನಿ ನಾನು ಇದ್ರಿಪ್ಪ ನೀನು ಬಡ್ದಿದ್ದ ಪ್ರಕಾಶ್ ಸೂರ್ಯನ ಪ್ರಕಾಶ್ ಖಡ್ಡವಾಗಿ ಶವಿ ಹ್ಯಾಂಗ ಪುಟ್ಟಿಗೆ ಆಗ್ಯದ್ರ ನಿಮ್ಮಲ್ಲಿ ಆಗುದು ಹೋಗಿಲ್ಲ ಅಂತ ನನಗನ್ನಿಸ್ತ ನಿಮ್ಮ ತತ್ವರ ಹಿಂಗಾಯ್ತು ಕೈ ಕೂಡ ಹೋಗಿಲ್ಲ ಒಳಗಿನ ಈಗ ನಮಗೂ ಒಂದು ಪ್ರಯೋಗ ಇದ್ರಿ ಇಲ್ಲಿ ಇಬ್ರು 40 ವರ್ಷದ ದಿಮ್ಮ ಬಡ್ದಿದೀವಿ ಆ ಅಡಿಯಾಗಿರ್ತಕ್ಕಂತ ಖಡ್ ಕೈ ಕಾಯಿ ಮೇಲೆ ಬಿಸಿಲು ಬಿಡೋಣ ಹೆಂಗ ಹಣ್ಣಾಗ್ಯದಲ್ರಿ ಹಂಗ ಮಧುಗೊಂಡಪ್ಪನ ಆಶೀರ್ವಾದ ನಮ್ಮ ಮೇಲೆ ಆಗ್ಯದ ಇಲ್ಲೋ ನೀವು ಹಂಗೆ ಇಲ್ಲ ಅದಕ್ಕೆ ಹೆಂಗ್ ಉಳಿದಿರಿ ಅಂತ ಹೇಳಕತ್ತೀರಿ ಹೌದೌದು ನಮಗ ಆಗಿಲ್ಲತ್ತೀರಿ ಆದ್ರೆ ಹೀಗೆ ಇರಲ್ಲ ನೀವು ನೋಡ್ರಿ ಸೂರ್ಯನ ಪ್ರತಿಬಿಂಬ ಯಾಕೆ ಹಿಂಗ್ ಉಳಲ್ಲ ಅಂತ ಹೇಳ್ತೀನಿ ನಾನು ಹೌದು ಕಾರ್ಖಾನೆ ಹಂಗ ಬೇಕು ಹಂಗಿದ್ರು ಕಬ್ಬಿಗೆ ರೇಟ್ ಹಂಗ ಇರ್ಬೇಕಂತ ತಿಳಿಲಾರ್ದಕ್ಕಂತಾರ್ರಿ ರೇಟ್ ಇದ್ದಾನೆ ಬಂದದ ಇದು ಹೇಳೋದಿ ರೇಟ್ ಇದ್ದಾನೆ ಬಂದದ ಆಡು ಆಟದ ಪಾರ್ಗಳ ಕೈಯಾಗ 10 ರೂಪಾಯಿ ಕೊಡಲ್ಲ ತಂಬಾಕ್ ಯಾರು ಕೊಡಲ್ಲ ಕೊಡಲ್ಲ ತಂಬಾಕ್ ಕುಡಿದು ಬಿಟ್ರೆ ಸುಳ್ಳು ಕೊಡಲ್ರಿ ಯಾಕೆ ಕೊಡಲ್ಲ ಅದನ್ನ ಹೇಳು ಮರಾಯ ಕ್ಯಾನ್ಸರ್ ಆತದ ಅಂತ ಹೇಳಿ ಅವ್ರಿಗೆ ನನಗೆ ಪಿಕ್ಲಿಯ ಶೇಂದಿಯ ಕಡುಪನಗೆ ಅಂದ್ರು ಖಡ್ ಹೋಗಿ ಶೇವಿ ಆಗ್ಯದ ನೀವ್ ಯಾಕೆ ಆಗಲ್ಲಾಗಿರಿ ಅಂತ ನನ್ನ ಪ್ರಶ್ನೆ ಅದ ಆಗಿದೇವ್ ನಾವ್ರಿ ಹೆಂಗ ನಾವ್ ಹೆಂಗ ಆಗ್ಬೇಕು ಹಂಗ ಆಗಿದೇವ್ ಇನ್ನೊಂದು ಹೇಳ್ತೇವೆ ಅವ್ರ ಪ್ರಶ್ನೆಗೆ ಉತ್ತರ ಜರ ಕೊಡುನಲ್ಲ ಪಿಕ್ಲಿಯ ಶೇಂದಿಯ ಕಡುಪಣಗೆಲೆ ತೈಸೆ ಪಾಂಡುರಂಗಮ್ಮ ಸಕೇಲೆ ಹೌದು ಅಂದ್ರ ಜ್ವಾಳದನ ಖಡ್ಡ ಹೌದು ಕೈ ಇರ್ತೈತಿ ಕೈ ಇರ್ತದದು ಸೂರ್ಯನ ಪ್ರತಿಬಿಂಬ ಬಿದ್ದುಕೊಳ್ಳೆ ರುಚಿ ಆಗ್ಯದದು ಹೋಗಿ ಸವಿ ಆಗ್ಯದ ಹೌದು ಹೌದು ನಿಮ್ ಮ್ಯಾಗ ಮಧುಗೊಂಡ ಮಹಾರಾಜರಿಗೂ ಹನುಮಕ್ತಿದ್ದ ಆಶೀರ್ವಾದ 40 ವರ್ಷ ದುಡ್ದಿರಿ ನಿಮ್ಗೆ ಆಗಿಲ್ಲಲ್ಲ ಇನ್ನೊಂದು ಬೇವಿನ ಗಿಡ ಅದೀಗ ಹೌದು ಬಾಯಿ ಹಿಡ್ರಿ ನೀವು ಬೇವಿನ ಗಿಡ ಆ ಬೇವಿನ ಗಿಡದ ಮ್ಯಾಗ ನಿಮ್ ಸೂರ್ಯ ಪ್ರಕಾಶ ಬಿದ್ದಾಗ ಏನು ಬಿದ್ದಿಲ್ಲ ಅಂದ್ರೆ ಏನು ಆ ಕಾಯಿ ಹೋಗಿ ಕೈ ಹೋಗಿ ಸವಿ ಯಾಕೆ ಆಗಬಾರ್ದಾಗಿತ್ತು ಹಿಂಗ ಬೈನ ಗಿಡದ ಮೇಲೆ ಸೂರ್ಯ ಪ್ರಕಾಶ ಬಿದ್ದದ ಇಲ್ಲ ಬೈನ ಕೈನೇ ಯಾಕೆ ಉಳಿತು ನೀವು ರಾತ್ರಿ ಹೋಗಿ ಛತ್ರಿ ಹಿಡಿದಿರಿ ರಾತ್ರಿನ ಛತ್ರಿ ಹಿಡಿದ್ರು ಫರಕ್ ಆಗಲ್ಲ ಸಂಜೆ ಮಾಡಿ ನೀರು ಬಿಟ್ರು ಫರಕ್ ಆಗಲ್ಲ ಹೌದು 5 ಕ್ವಿಂಟಲ್ ಗಟ್ಟಲೆ ಸಕ್ಕರೆ ಹಾಕು ಅದು ಕೈ ಹೋಗಿ ಶಮಿ ಆಗಲ್ಲ ಯಾಕಾಗಲ್ಲ ಅದು ಬೇಕು ಅದ್ರ ಗುಣಮಯ ತಮ್ಮ ಅವ್ರ ಗುಣಮಯ ಹಂಗ ನಿಮ್ಮ ಗುಣಮಯ ಅಂತ ನನಗ ಅನ್ಸಲ್ಕದ ಹೌದು ನಾವು ಹಿಂಗೆ ಈಗ ಅವ್ರ ಕೈಯಾಗ ಹೋದೆವು ಇವ್ರ ಕೈಯಾಗ ಬಂದಿದೆವು ಇವ್ರ ಕೈಯಾಗ ನಾವು ರುಚಿ ಆಗ್ಬೇಕಾಗ್ಯದ ಈ ಅಪ್ಪನ ಕೈಯಾಗ ಯಾಕಂದ್ರೆ ಜಗತ್ತೇ ಗುಡ್ಡೆ ಹಣ್ಣು ಮಾಡಿ ಜಗತ್ತೇ ಹಣ್ಣು ಮಾಡದ ಉದುಸಿದ್ದು ನೀವು ಹೌದು ಅದ್ರೊಳಗೆ 2 ಉಳಿದಾವಂದ್ರೆ ನಿಮಗೆ ಅಪಮಾನ ಆಗ್ತದ ಅದಕ್ಕೆ ನಮಗೆ ಹಣ್ಣು ಮಾಡಿ ಹೋಗದ್ ಬಿಡ್ರಿ ನೀವು ಮತ್ತೆ ಇದು ಮನುಷ್ಯ ಹೆಂಗದ ಬರುತ್ತೆ ಹೆಂಗದ್ರಿಪ್ಪ ಇದು ಮನಸ್ಸ ಮಂಗ್ಯ ಮನಸ್ಸದ ಅದಲ್ಲಪ್ಪ ಮನಸ್ಸು ಇದು ಚಂಚಲದ ಅದರಿ ಅದಕ್ಕೆ ಹೇಳ್ತಾರೆ ಕಬೀರದಾಸರು ಯಾರಂದ್ರೆ ಮನು ಮರೆ ಮಾಯ ಮರಕೋಗೆ ಮಗನ ಆಸೆ ಕಬಿ ಗೈ ಮರ ಅಂತ ಅದು ಕಬೀರದಾಸರು ಹೇಳ್ತಾರೆ ಹೌದು ದಿಲ್ ಗೈ ತೂ ಜಾನದೇವ್ ಮಗರ್ ಶರೀರ ಮತ್ತು ಜಾನೇದು ಹೌದಪ್ಪ ಇದು ಮನಸ್ಸ ಮಂಗ್ಯ ಮನಸ್ಸದ ಆದ್ರಿ ಎಲ್ಲಿ ಹೋಗ್ತದ ಗೊತ್ತಿಲ್ಲ ಏಪ್ಪ ನಾವೊಂದು ಮಾತು ನಂಗೆ ಹೇಳ್ತೀರಿ ಈಗ ಹೇಳು ಈ ವರ್ಷ ಮಕ್ಕಳು ಮದುವೆ ಮಾಡ್ಬೇಕಂತ ದುಡ್ಡು ಕಡಿಮೆ ಅದ ಈ ಹಿಂಡನಂದ ಮದುವೆ ಆಗ್ಯದ ಮನಸ್ಸ ಮಹಾರಾಜರಿಗೆ ಟೆಪ್ಪಿಗೆ ಹಾಕಬೇಕಾಗಿದೆ ಇಲ್ರಿ ಕೊಳ್ಳಾನು ಮನಸ್ಸ ಇಲ್ಲೇ ಮಾಹಿತಿ ಮಾತಾಡೋಳಗೆ ಮುಂಜಾನೆ ಏನಾರ ಹೇಳಿ ಹೋಗ್ಬೇಕು ಅನ್ನಂಗ ಅನಿಸದ್ರಿ ಅಂದ್ರ ಬಾಳ್ ನಿಮ್ ಯಾಕೆ ಕಾಳ್ಗೇನ್ರಿ ವಾಚ್ ಆಗ್ಯಾವ ಅಲ್ಲ ಮಕ್ಕಳು ಮದುವೆಗೆ ಏನಾರ ತೊಡ ಕೊಡ್ತಾರನ್ನಂತ ಮನಸ್ಸ ಇದೇ ಮನಸ್ಸು ಮಾರುತಿ ಏನದ ಮಂಗ್ಯ ಮನಸ್ಸದ ಇದ್ದು ಹರಿದಾಡ್ತದ್ರಿ ಇದನ್ನ ಹತ್ತೋಟೆಗೆ ಇಟ್ಕೊಂಡು ಹೇಳ್ಯಾರ್ರಿ ಪಡ್ಕೊಂಡು ಮಹಾರಾಜರು ಮಧುಗೊಂಡಪ್ಪರ ಒಂದು ಮಾತು ಹೇಳ್ತಿದ್ರು ಏನಂದ್ರಿ ಬಾಳ ಬೇರಿ ಕೆಪ್ಪ ಮನಸ ಬಾಳ ಮಂದಿಗೆ ಮಾಡಲು ಮೋಸ
ಆಹಾ. ಶರ ಹಳಿ ತಪ್ಪತು ಹೌದು. ಗೊತ್ತು ಹೆಡಗಿಲ್ಲ ಅದ್ರ ಆಸೆನೆ. ಅದ್ರ ಡ್ಯೂಟಿನೇ ಡ್ಯೂಟಿನೇ ಅಲ್ಲ. ಇದು ಬಾಳ ಬೇರೆ ಕೆಪ್ಪ ಮನಸ ಬಾಳ ಮಂದಿಗೆ ಮಾಡ್ಯಾದ ನಾಸ. ಯಾರಿಗೆ ಹಾರಿ ಕಡ್ ಲಕ್ಷಣ ಸೂರ್ಯ ಕಡಿಲ್ಲ ಹಾರಗಳಿಗೆ ಹೌದು ಅಪ್ಪ. ಯತಿ ಮುನೀಶ್ವರರಿಗೆ ಯತಿ ಮುನೀಶ್ವರರಿಗೆ ಯತಿ ಮುನೀಶ್ವರರಿಗೆ ಯತಿ ಮುನೀಶ್ವರರಿಗೆ ಏನು ಮಾಡದ ಏನ್ ಮಾಡ್ಯದ್ರಿಪ್ಪ ಮಾಡಿ ಬಿಟ್ಟದ ಮೋಸ ಬಾದರಿ ಕೆಪ್ಪ ಮನಸ ಬಾಳ ಮಂದಿ ಮಾಡ್ಯಾದ ನಾಸ. ಅದಕ್ಕೆ ಹೇಳ್ತಾರ ಇದು ಮನಸ್ಸ ಹರಿದಾಡ್ತದ ಹರಿದಾಡ್ತದ. ಇದ್ರ ಬೆನ್ನ ಹತ್ತು ಬೇಡ ಹತ್ತು ಬೇಡ. ಒಂದು ವೇಳೆ ಮನಸ್ಸು ಹೋಯ್ತಂದ್ರೆ ಹೋಗಿ ಹೋಗ್ಲಿ ಹೋಗ್ಲಿ ಅಪ್ಪ. ದಿಲ್ಗಾಯ್ತು ಜಾನೇದು ಮಗರ್ ಶರೀರ ಮತ್ತು ಜಾನೇದು ಆಪಕ ಶರೀರ ಬಂದೋಬಸ್ತ್ ರಕ್ಕವಂದರ ಇದು ಮಾತ್ರ ಹೇಳ್ರಿ, ಇದು ಮಾತು ಸತ್ಯದ, ಇದು ಕನ್ನಡದಾಗ ಹೇಳ್ರಿಪ್ಪ. ಹೌದಾ ಮನಸ್ಸು ಹೋದ್ರೆ ಹೋಲಿ ಹೋಗ್ಲಿ. ಇದು ಜಿಗದೆ ಆಗ್ತದೋ ಹೌದು. ಇದಕ್ಕೆ ಕಿಲ್ಲಿಲ್ಲ ಲಾಕಿಲ್ಲ ಏನಿಲ್ಲ ಹೌದು. ಮಂಜ ಮನಸ್ಸಾದ ಇದು ಹೋಲಿ ಹೋಲಿ ಹೋದ್ರ ಶರೀರನ ಬಿಡಬಡ ಮಗನ ಅಂದಾರ ಅವರು ಹತ್ತೊಟ್ಟೊಳಗೆ ಇಟ್ಕೋ ಹೌದು. ಹೋಗ್ಲಿ ಹೋಲಿ ಹೋಗ್ಲಿ ಹೋಗ್ಲಿ ಒಂದೊಳಗ್ ಶರೀರ ಹೋಯ್ತಂದ್ರೆ ಹೋಲಿ ಹೋಗ್ಲಿ. ಅವಾಗ ಏನ್ ಬಿಡಬೇಡ, ಮನಸ್ಸರ ಬಿಡಬೇಡ ಮನಸ್ಸು ಬಿಡಬೇಡ. ಹ್ಯಾಂಗ ಮುದ್ದು ಸಂಗಯ್ಯ ಬಸವಣ್ಣಪ್ಪಗೆ ಕೇಳಿ ಎಲ್ಲಿ ಹೋದ ಎಲ್ಲೂ ಆದ್ರಿ ಎಲ್ಲಿ ಹೋದ ಎಲ್ಲಿ? ಸೋಳಿ ಮನೆಗೆ ಸೂಳಿ ಮನಿಗೆ ಹೋದಪ್ಪ. ಎಲ್ಲಿ ಹೋದ ಸೂಳಿ ಮನಿಗೆ ಹೋದ. ಅವನ ಮನಸ್ಸೈತ ಅಲ್ಲಿ ಹೋಗಂಗ ಹೋಗಂಗಾಯ್ತು. ಅದಕ್ಕೆ ಬಸವಣ್ಣಪ್ಪ ಪರ್ಮಿಷನ್ ಕೊಟ್ಟ. ಶರೀರ ಹೋಯ್ತು ಮನಸ್ಸು ಭಗವಂತನ ಮ್ಯಾಗ ವಾ 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 ವಾ. ಮಾರುತ್ಯಪ್ಪ ಅಂತ ಶರಣರು ಅಲ್ಲಿ ಹೊಂಟ್ರಂದ್ರೆ ಹೆಂಗ ಹೌದು ಅಪ್ಪ. ಹೆಂಗ ಹೋಗ್ಬಾರ್ದು ಹೌದು ಗುರುನಾಥ. ಅದಕ್ಕೆ ಮಗಳು ಮುತ್ತಾರ ಹೇಳ್ತಿರು ಏನಂದ್ರಿ? ಹೇಳುದು ಯಾರಿಗೆ ಇನ್ನ ಮುಂದ ಕೇಳುದು ಯಾರಿಗೆ ಮಾರುತ್ಯಪ್ಪ ಹೇಳುದು ಯಾರಿಗೆ ಇನ್ನ ಮುಂದ ಕೇಳುದು ಯಾರಿಗೆ ಮುದ್ದು ಸಂಗಯ ಬಸವಣ್ಣ ಏ ಮುದ್ದು ಸಂಗಯ ಬಸವಣ್ಣಗೆ ರಾತ್ರಿ ಸೂಳಿ ಮಾನಿಗೆ ಎಂತ ಮಾತಪ್ಪ. ಅವ್ರ ನೆನಪು ಬರ್ತಾರೆ. ಹೇಳೋದ್ಯಾರಿಗೆ ನಮಗ ಕೇಳೋದ್ಯಾರಿಗೆ ರೀತಿ ನೀತಿ ಹೇಳೋದ್ಯಾರಿಗೆ ನಮುಂದ ಕೇಳೋದ್ಯಾರಿಗೆ ಮುದ್ದು ಸಂಗಯ ಬಸವಣ್ಣಗೆ ಮುದ್ದು ಸಂಗಯ ಬಸವಣ್ಣಗೆ ಸೂಳಿ ಮಾನಿಗೆ ಭಕ್ತಿಗೆ ಹೋದ ರಾತ್ರಿ 10 ಸೂಳಿ ಸರ್ವದು ರಂಗೋಲಿ ಹಾಕ್ಯಾರ